ದೇವರು ನನ್ನ ಕರೆಸ್ಕೊಂತ ಇದ್ದಾನೆ, ನಾನು ಹೋಗ್ತೀನಿ. ಯಾರು ಬೇಡ ನನಗೆ, ಒಬ್ಬನೇ ಹೋಗ್ತೀನಿ. ಭಗವಂತ ಕರೆಸ್ಕೊಂತಾನೆ. ಯಾರಿಗೂ ದೇಶಭಕ್ತಿ ಇಲ್ಲ, ದೇಶಭಕ್ತಿ ಮೇಲೆ ಯಾರಿಗೂ ಕಾಳಜಿ ಇಲ್ಲ. ಭಾರತಾಂಬೆ ನಿನ್ನ ಕಾಪಾಡನು ನಾನೇ ಕಣಮ್ಮ, ಬರ್ತೀನಿ ತಡಿಯಮ್ಮ. ನೋಡ್ ಪುಟ್ರಂಗಜ್ಜಿ ಅಂತ ಕೆಲಸ ಆಗೈತೆ. ಭಾಸ್ಕರ ಅಜ್ಜ ಇರ್ಲಿಲ್ವೇ, ಮಿಲ್ಟ್ರಿ ಮ್ಯಾನು ಕಿವುಡ್ ಭಾಸ್ಕರ ಅಜ್ಜ. ಆ ವಜ್ಜ ಯಾಕೋನೋ ಇವ್ 2-3 ದಿನ ಮಂತಗೆ ಇಲ್ವಂತೆ, ಯಾರ ಕಣ್ಗೂ ಕಾಮ್ತಿಲ್ವಂತೆ. ಪಾಪ ವಜ್ಜಿಗೆ ಹೆಣ್ತಿರ್ಲಿಲ್ಲ, ಮಕ್ಳಿರ್ಲಿಲ್ಲ. ಹೆಂಗನ ಸರ್ಕಾರದ ಈಟ ಒಟ್ಟ ದುಡ್ಡು ಕೊಡೋರು ಪೆನ್ಷನ್ ಅಂತಾನ. ಹೆಂಗ ತಾಂಡ್ ಜೀವನ ಮಾಡ್ತಿತ್ತು. ಇವ್ 2-3 ದಿನ ಕಾಮ್ತಿಲ್ವಂತೆ ಲಜ್ಜ ವಜ್ಜ. ಎಲ್ಲ ಇದೇನೆ ಪ್ರಮೀಳಮ್ಮ ಹಿಂಗಂತಿದ್ಯಾ? ತಗಿ ನೀನು, ಆ ವಜ್ಜಲ್ಗೆ ಹೋಗಿರ್ತಾನೆ. ಓಹೋ, ಆ ವಜ್ಜ ಪ್ರಾಯ ಅಂತ ಕಣಮ್ಮ, ಏನ್ ಸುಲಭಲ್ಲ. ನಾನು ಬುಧವಾರ ದಿನ ವಜ್ಜು ನೋಡಿದೀನಿ, ನೀನ್ ನೋಡಿರ ವಜ್ಜು ಕಣ್ಣಿ ಕಾಮ್ತಿಲ್ಲ ಅಂತಿದ್ಯಾ? ನೀನು ಊರವ್ರಿಗೆಲ್ಲ ಕಿವೆ ಉರಿಸ್ತಾನೆ ಅಂತ ವಜ್ಜ. ಓಹೋ, ಎಲ್ಗೂ ಹೋಗಿರಲ್ಲ, ಎಲ್ಲ ಮನೆಗೆ ಒಳಗೆ ಬೋಲ್ಟ್ ಹಾಕಿ ಮನೆಗೆ ಇಕ್ಕಣವನ ವಜ್ಜ. ಅದಕ್ಕೆ ನಿಮ್ಗೆ ಯಾರು ಕಣ್ಣಿ ಕಾಣಿಸಿಲ್ಲ. ಎಲ್ಲ ಇಲ್ಲ ಕಣ್ಪುಟ್ರಂಗಜ್ಜಿ. ಹಂಗಾರೆ ನಾವೇನು ಸುಳ್ಳು ಹೇಳ್ತೀವಿ ನಿನಗೆ? ಊರರು ಒಂದ್ ಕಡೆಯಿಂದ ಹುಡುಕ್ಯವ್ರೆ. ಆ ವಜ್ಜನ್ ಮನೆ ಬಾಗಿಲು ಬಡ್ದೇವ್ರೆ, ಮನೆ ಬೀಗ ಹಾಕಿತ್ತಂತೆ, ಕಿಟಕಿ ಬಾಗಿಲು ತೆಗೆದ್ ನೋಡ್ಯವ್ರೆ, ಒಳಗಿರ್ಲಿಲ್ವಂತೆ. ಹಳ್ಳಿ ಗಿಡತಾಗ ನೋಡ್ಯವ್ರೆ, ಅಂಗಡಿ ಮಂತಾಗ ನೋಡ್ಯವ್ರೆ, ಊರ್ ಸುತ್ತಮುತ್ತ ಇದ್ದಿದ್ ಬಾವುಗಳನ್ನೆಲ್ಲ ನೋಡ್ಯವ್ರೆ, ಕೆರೆ ನೋಡ್ಯವ್ರೆ, ಅಡಿಕೆ ಗಿಡ, ತೆಂಗಿನ ಗಿಡ, ಹುಣಸೆ ಗಿಡ ಎಲ್ಲ ನೋಡ್ಯವ್ರೆ. ಆ ವಜ್ಜ ಪತ್ತೆ ನಿಲ್ವಂತೆಲ್ಲ ಅಜ್ಜಿ ಎತ್ತೋಗಿದ್ದ ಲೆಕ್ಕ ಹಾಕು. ಏನ ವಜ್ಜ ಹಂಗೆಲ್ಗೂ ಹೋಗಂಗಿಲ್ ಕಡೆ ಅಮ್ಮಣ್ಣಿ. ಏನ ವಜ್ಜಿಗಿಂದ ಇದಾರೆ, ಮುಂದೆ ಇದಾರೆ, ಯಾರು ಇರ್ಲಿಲ್ಲ, ಹೆಂಡತಿ ಮಕ್ಳಿಲ್ಲ, ಎಲ್ಗೋಗಿದ್ದನು? ಏನಂದ್ರೆ ಅಮ್ಮಣ್ಣಿ, ಆ ವಜ್ಜಿಗೆ ಆರೇನ ಒಂದ್ರ ಒಟ್ಟು ನೆಪ್ಪಿರ್ಲಿಲ್ಲ ಕಡೆ. ಏನ್ ಮಾಡ್ತೀನಿ ಏತ್ ಬಿಡ್ತೀನಿ ಅಂತಾನ. ಯಾತ ಬೈಕ್ ಬಂದವ್ ಮಾತಾಡ್ಕೊಂಬನು, ಓಡಾಡುವಾಗಲು ಅಷ್ಟೇನ, ನಿಟ್ಟಿಲ್ದಂಗ ಓಡಾಡನು. ಕಿವೆ ಪವೆ ಕೇಳಿಸ್ತಿರ್ಲಿಲ್ಲ. ನಾವೊಂದು ಮಾತಾಡಿರಿ, ಆ ವಜ್ಜಿನೇ ಒಂದು ಮಾತಾಡನು. ನಾವ್ ಸುಮ್ನಿದ್ರು ರೋಡ್ ಗುಂಟವ್ನು ಅದನ್ನೇ ಮಾತಾಡ್ಕೊಂಡು ಹೋಗೋಣ ವಜ್ಜ. ಏನಾಗಿತ್ತೋ ಏನೋ ಗೊತ್ತಿಲ್ಲ, ಈಗ ಎತ್ತೋಗ್ಯವನಪ್ಪ ವಜ್ಜ. ಭಗವಂತ ಸಿಕ್ಕಿರ್ ಸಾಕಮ್ಮ ವಜ್ಜ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕಾಗಿಲ್ಲ, ಶಿವ ಭಕ್ತರಿಗೆ ನರಕಾಗಿಲ್ಲ, ಜನುಮ ಜನುಮಗಳ ಪಾಪವೇ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಪುಟ್ರಂಗಜ್ಜಿ, ಬೊತ್ತ ಬೊತ್ತ ಎಲ್ಲರಿಗೂ ವಯಸ್ಸಾದ್ರೆ ನೀನ್ ಮಾತ್ರ ಹುಡುಗಿ ಆಗ್ತಿದ್ಯಾ ಕಣ್ ಪುಟ್ರಂಗಜ್ಜಿ. ನಾನು ನೋಡ್ತಾನೆ ಇದ್ದೀನಿ ನಿನ್ನ ಯೋಸೊಂದ್ ದಿನದಿಂದನು. ನೀವ್ ವಯಸ್ಸಾದಂಗೆ ಕಾಮಲ್ಲ, ಅದ್ ಏನ್ ತಿಂಚ ಪುಟ್ರಂಗಜ್ಜಿ? ಯಾಕೆ ಬೋರಜ್ಜ, ನೀನ್ ತಿಗದ ಏನಾರ ಕಡಿದೈತೆ ಒಂದ್ರ ಒಟ್ಟು? ಯಾಕೆ ನಾನು ವಯಸ್ಸಾಗ್ಬೇಕಾಗಿತ್ತೆ? ಅದ್ ಸತ್ತೋಗ್ಬಿಟ್ರೆ ಅದ್ ಗುಂಡೆ ಹಾಕ್ ಮಣ್ಣು ಮುಚ್ಚನ ಅನ್ಕೊಂಡಿದ್ದ ಏನು? ಯಾಕಜ್ಜ ಹಿಂಗಂತ್ಯ? ಎಲ್ಲರಿಗೂ ವಯಸ್ಸಾದಂಗೆ ನನಗೂ ಆಗ್ತಾ ಐತಿ. ಇಲ್ಲಿ ನಾವೇ ಏನೋ ಮಾತಾಡ್ಕೊಂಡು ನಿಂತ್ಕೊಂಡಿದೀವಿ, ಬಂದ್ಬಿಟ್ಟು ಇಲ್ಲಿ ಹುಡುಗಿ ಇದ್ದಂಗಿಜ್ಜ ವಯಸ್ಸಾಗ್ತಿಲ್ಲ, ಏನ್ ತಿಂಚ ಅಂತಂದ್ರೆ ಏನ್ ತಿಮ್ಮನು ಒಟ್ಟಿಗೆ ಅಂತ ಇಟ್ಟು ಸಾರು ಉಮ್ತಾರಪ್ಪ, ಇನ್ನೇನು ಉಮ್ತಾರೆ? ಇಲ್ಲೇ ಹೋಗ್ಲಿ ಬಿಡ್ಪುಟ್ರಂಗಜ್ಜಿ, ನಾನ್ ನಗ್ಸಾರ್ಕಂಗಂದೆ. ಅಬಾಬಾಬಾಬಾಬಾ, ಯಾತನ್ನ ಸಿಕ್ಕಿ ಬಿಟ್ರಂತೂ ಹಂಗೇನ ಹುಲಿ ಬಂದಂಗ ಬಚ್ಚಮ್ಮ ಮೈ ಮೇಕೆ ಜಗಳಕ್ಕೆ. ಪುಟ್ರಂಗಜ್ಜಿ, ಇಲ್ಲೇ ಒಂದಿಟ್ಟು ಅಡಿಕೆಲ್ಲ ಕೊಡ್ಪುಟ್ರಂಗಜ್ಜಿ, ಬಾಯೆಲ್ಲ ಪಿಟ 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 ಅಂತೈತೆ. ನಾನ್ ಅಂಗಡಿ ಮಂತಕ್ ಹೋಗಿದ್ದೆ, ನಂದೀಸ್ನ ಅಂಗಡಿ ತಕ್ಕಿ ಎಲೆ ಕೊಡ್ಲಾ ಅಂತಾನ. ನನ್ನ ಮಗ ಯಾಕೋ ಎಲೆನ ತಂದಿಲ್ವಂತಿ. ರೇಟ್ ಗಿಟ್ ಜಾಸ್ತಿ ಆಗೈತೆ ಏನೋ ಗೊತ್ತಿಲ್ಲ, ಎಲೆ ತಂದಿಲ್ ಕಣಜ್ಜ ಅಂತಂದ. ಏನ್ ಪುಟ್ರಂಗಜ್ಜಿ, ಅಡಿಕೆಲೆ ಕೊಡ್ಚಾವ ಒಂದಿಟ? ಅಜೋ ಅಡಿಕೆಲೆ ಮಕ್ಕ ನಾನ್ ಬಿಸಾಕ ಹಿಡ್ಕೊಂಡು ಅಲ್ಕಣಜ್ಜಿ, ಎಂತ ಕೆಲ್ಸ ಆಯ್ತು ನೋಡು. ಆ ಮಿಲ್ಟ್ರಿ ಮ್ಯಾನ್ ಇದ್ನಲ್ಲ ಊರಾಗೆ, ಆ ಕಿವುಡು ಭಾಸ್ಕರ ಅಜ್ಜ, ಆ ಅಜ್ಜ ಹಾಕೋನ ಇವ್ 2-3 ದಿನ ಕಾಮ್ತಿಲ್ವಂತ ಯಾರಿಗೂನು. ನೀನೇನ ಕಂಡೇನಜ್ಜ? ಎಲ್ಲ ನೋಡಿದೆ ನೀನ ಅಜ್ಜನ್ನ? ಎಲೆ ಪುಟ್ಟಂಗಜ್ಜಿ, ಅವನು ಭಾಸ್ಕರ ಅಜ್ಜಂದ ಏನ್ ಹೇಳ್ತ ಸುಮ್ಮ ಕುಕ್ಕಾತ. ಓ, ಆ ಅಜ್ಜ ಅಸಾಜಿದಾನ ಅವನು. ಒಂದು ಬೀಡಿನ 2 ಸಲ ಸೇತ್ತಾನೆ, ಅರ್ಧ ಸೇದ್ಬಿಟ್ಟು ಕೆಡಿಸಿ ಜೋಬ್ನ ಕಿಕ್ಕೊಂಡು ಇನ್ನರ್ಧನ ಆಮೇಲೆ ಸೇತಾನ. ಅಂತ ಅಂಟ್ ನನ್ನ ಮಗ ಅಜ್ಜ.
ಅವನೆಲ್ಗಾರ ಹೋಗ್ತಾರೆ. ಓ ಏ ಸುಮ್ಕಿರಮ್ಮ, ಊರವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂಬ ಅಂತಾನ ಮನ್ಸ ಅವನು. ಹಾ ಶೀನಪ್ಪನ್ ಕೇಳಿ ಹೇಳ್ತಾನೆ. ಇಲ್ಲ ಕಣಜ್ಜು, ನಾನು ಯಾಕೆ ಸುಳ್ಳು ಹೇಳೋಣ ಹೇಳು. ಆ ಪ್ರಮಿಳಮ್ನು ಹಂಗೆ ಅಂದ್ಲು, ಊರು ತುಂಬ ಜನ ಹಂಗೆ ಮಾತಾಡ್ತಾ ಇದ್ದಾರೆ. ಅವ ಅಜ್ಜನ ಮಂತಕ್ಕೆ ಹೋಗಿ ನೋಡಿರೆ ಬಾಗಿಲು ಇಕ್ಕೊಂಡು ಎತ್ಲ ಹೋಗ್ಯವನಂತೆ, ಕಿಟಕಿ ಬಾಗಿಲು ತೆಗೆದು ನೋಡ್ರಿ ಅವ ಅಜ್ಜ ಕಾಮದೇ ಇಲ್ವಂತೆ. ಅದಕ್ಕೇನೆ ನೀನು ಯಾವಾಗಲೂ ಜೊತೆಗಿರ್ತೀಯ, ನಕ್ಸಾರ ಮಾಡ್ಕೊಂಡು ಭಾಸ್ಕರ ಅಜ್ಜನ ಜೊತೆಗಿರ್ತೀಯ, ನಿನಗೇನ ಗೊತ್ತಿರ್ತೈತೆ ಅಂತ ಕೇಳಿನಪ್ಪ. ಹಂಗಾರೆ ನಿಂಗೂ ಗೊತ್ತಿಲ್ವೇನ ಅಜ್ಜ? ನಮ್ಮ ತಾಯಿ ಪಾತ್ ಸತ್ವಾಗ್ಲೂ ಗೊತ್ತಿಲ್ಕಂಡು ಪುಟ್ರಂಗಜ್ಜಿ. ಹಂಗಾದ್ರೆ ನನಗೆ ಗೊತ್ತಿದ್ರೆ ನಾನು ಹೇಳ್ತಿರ್ಲಿಲ್ವೇ ಪುಟ್ರಂಗಜ್ಜಿ? ಅಲ್ಲ ಕಣಜ್ಜಿ, ಆ ಬುಧವಾರ ನಾನು ಹೊಲ್ತಾಯಿಂದ ನಡ್ಕೊಂಬತ್ತಿದ್ದೆ. ಬರ್ಬೇಕಾರೆ ಆ ರೋಡ್ ಗುಂಟೆ ಕೋಲ್ ಊರ್ಕೊಂಡು ಹೋಗಿದ್ದ ಕಣಜ್ಜಿ ಅವ ಅಜ್ಜ. ಎತ್ತೋ ಹೋಗಿರ್ಬೇಕು ಹಂಗಾರೆ. ಬೋರಜ್ಜ ನಿನ್ ಕೈ ಮುಗಿತೀನಿ. ನಮ್ಮ ಸೀನಪ್ಪಗೂ ಗೌಡ್ರಿಗೂ ಹೇಳಿಕೆ ಒಂದಿಟ್ಟು ತಲೆ ಕೆಡಿಸ್ಕೊಂಡು ಹುಡುಕ್ತಾರ ಅವರು. ಹೂಕಂಡು ಪುಟ್ರಂಗಜ್ಜಿ, ಅವ್ನು ಸೀನಪ್ಪನ ಕಿವ್ಗೆ ಹಾಕಿರೆ ಏನೋ ಒಂದು ಮಾಡ್ತಾನೆ ತಡಿ. ಅಲ್ಲಿ ಗೌಡ್ರ ಮಂತಕ್ಕೆ ಹೋಗಿ ಅವ್ನು ಸೀನಪ್ಪನು ಅಲ್ಲೇ ಇದ್ನೇನೋ, ಅವನಿಗೊಂದು ಮಾತು ಹೇಳ್ಬತ್ತೀನಿ. ಗೌಡ್ರೆ, ಹೆಂಗ ಒಂದಿಟ್ಟು ಮಳೆ ಬಂದುಬಿಟ್ಟು ನೆಲೆಲ್ಲ ತಣ್ಣಗಾಗ್ಬಿಟ್ಟೈತಿ. ಇವತ್ತನ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಗೌಡ್ರೆ. ಸೆಕೆ ಕುಚ್ಚದು. ಇವಾಗ ಹೆಂಗೋ ನೆನ್ನೆನು ಇವತ್ತು ಒಂದಿಟ್ಟು ಗೂಡ್ರು ಉದ್ರೋದಕ್ಕೂ ಅದಕ್ಕೂ ಹೆಂಗ ಮನಿ ಕೆಮ್ಮಕ್ ತಣ್ಣಗೈತಿ. ಹೆಂಗ ಗೌಡ್ರೆ? ಏ ಅಂತ ಜೋರಾಗೇನು ಬಂದಿಲ್ಲ ಕಣ್ಲ, ಸುಮ್ಮನೆ ಬಟ್ನೇನಿ ಹೆಂಗ್ ಉದ್ರೈತ ಅಷ್ಟೇನ. ಒಂದಿಟ್ಟು ಜೋರಾಗನ ಬಂದಿದ್ರೆ ಹೊಲ ಫಲ ಗೇಯ್ಕಂಬರು, ಬೆಳೆ ಗೆಳೆ ಇಕ್ಕೆಮಕ್ಕೆ ಎಲ್ಲ ಹೊಲಗಳನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಬರ್ಕಂಡ್ಲ. ಯಾಕೋ ಮಳೆನೇ ಬತ್ತಿಲ್ ಹೋಗಲೆ ಅತ್ತ. ಲೇ ಸೀನಾ ನೋಡ್ಲ ಇಲ್ಲಿ ಅಂತ ಕೆಲಸ ಐತೆ. ಏ ಬೋರಜ, ಅಯ್ಯ ನಿನ್ ಬಾಯಿಗೊಂದು ತರ್ಟಿ ಹಾಕ. ಅಳ್ಸೋಗಿರೋ ಉಪ್ಪಿನಕಾಯಿ ತುರ್ಕ. ಯಾವಾಗಲೂ ನೀನು ಗಾಬರಿಯಾಗಿ ಬಚ್ಚಲ್ಲ ಯಾಕೆ? ಏನಾಗೈತಂತದ ಆಗಬಾರದು ಹೇಳಜ. ಯಾಕಜ ಹಿಂಗೊಳ್ಳೆ ಬುಸ್ಕುಟ್ಕೊಂಡು ಬರ್ತಿದ್ಯಾ? ಏನಾಯ್ತದ? ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ವಿಲೇಜ್? ಎನಿ ಪ್ರಾಬ್ಲಮ್ ಪ್ಲೀಸ್ ಟೆಲ್ ಮೀ. ಬಂದುಬಿಟ್ಟ ಇಲ್ಲಿ ಶೀನಾ ಅನ್ಕೊಂಡು. ಏನಾಗೈತಲ್ಲ ಬೋರಜ? ಥೋ ನೀನು ಬಾಯಿ ಮುಣ್ಣಾಕ. ಹಂಗಲ್ಲ ಕಂಡ, ಇಲ್ಲೇ ಅವನು ಮಿಲ್ಟ್ರಿ ಮ್ಯಾನು ಭಾಸ್ಕರಜ್ಜ ಯಾರ ಕಣ್ಗೂ ಕಾಮ್ತಿಲ್ವಂತೆ, ಮಂತಗೂ ಇಲ್ವಂತೆ, ಹೊಲ್ತಗೂ ಇಲ್ವಂತೆ, ಎತ್ತ ಹೋಗ್ಯವನಂತಲ್ಲ ಇವ್ 2-3 ದಿನನ. ಕಣಿಗೆ ಕಾಮ್ತಿಲ್ವಂತ ಊರಾಗೆ. ನೀನೇನ ನೋಡ್ದೇನಲ್ಲ? ಯಾರು? ನಮ್ಮ ಮಿಲ್ಟ್ರಿ ಮ್ಯಾನು ಭಾಸ್ಕರಪ್ಪನವ್ರೆ. ಅವಶ್ಯಕೈದು ಎಲ್ಲೋ ಮನೆ ಒಳಗೆ ಕುಂತಿರ್ತಾನೆ, ನಿಮಗೆ ಕಂಡಿಲ್ಲ ಅಷ್ಟೇ ಬಿಡು. ಊರಾಗೆ ಇರ್ತಾನೆ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಅದಕ್ಕೆ ಓಡ್ ಬಂದ್ಬಿಟ್ಟೆ ಗಾಬರಿ ಆಗಿ. ಲೇ ಸೀನಾ, ತಡಿಲ ಒಂದ್ರ ಒಟ್ಟು ನಕ್ಸಾರ ಮಾಡ್ಬೇಡ. ಏ ಬೋರಜ್ಜ, ಸರಿಯಾಗಿ ಹೇಳಜ್ಜೋ. ನೀನು ತಿರ್ಗಾ ಆಮೇಲೆ ನಕ್ಸಾರ ಮಾಡಿಯ ನೀನು. ಹಂಗಾರೆ ಕಾಮ್ತಿಲ್ವಂತೆ ಅವನು ಭಾಸ್ಕರಪ್ಪ. ಇದೊಳ್ಳೆ ಚಂದ ಕಾತಲ್ಲ ಗೌಡ್ರೆ. ಅಲ್ಲ ಗೌಡ್ರೆ, ನಾನು ಯಾಕೆ ಸುಳ್ಳು ಹೇಳೋಣ ಹೇಳು? ಆ ಪುಟ್ರಂಗಜ್ಜನೂ ಪ್ರಮಿಳಮ್ಮನು ನಿಂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಏನು ಎತ್ತ ಅಂತ ವಿಚಾರಿಸಿದಾಗ ಹಿಂಗಾದ್ರೆ ಹಿಂಗೆ ಅಂತ ಹೇಳಿರು. ಆ ಅಜ್ಜ 2-3 ದಿನ ಕಾಮ್ತಿಲ್ವಂತೆ ಕಣ್ ಗೌಡ್ರೆ. ಊರೇ ಹುಡುಕ್ತಾ ಇದಾರೆ ಅವರು ಇವರೆಲ್ಲ ಸೇರ್ಕೊಂಡು. ಅವಜ್ಜ ಪತ್ತೆನೇ ಇಲ್ವಂತೆ, ಎತ್ತ ಹೋಗ್ಯವನಂತೆ. ಅದಕ್ಕೆ ನಾನು ನಿಮ್ಮಿಬ್ರಿಗೂ ಹೇಳೋಗೋಣ ಅಂತ ಬಂದೆ. ನೋಡ್ರಿ ಗೌಡ್ರೆ, ಪಾಪ ಅವಜ್ಜಿಗೆ ಹಿಂದಿಲ್ಲ ಮುಂದಿಲ್ಲ, ಹೆಣ್ತಿಲ್ಲ, ಮಕ್ಳಿಲ್ಲ. ಎತ್ತೋದ್ನೋ ಏನೋ ವಯಸ್ಸಾಗಿತ್ತು, ಉಂಬಕ್ಕಿ ಕರಿಲಿಲ್ಲ, ತಿಂಬಕ್ಕಿ ಕರಿಲಿಲ್ಲ. ಸರ್ಕಾರದವ್ರು ಈಟ ಪೆನ್ಷನ್ ಕೊಡೋರು, ಆ ಪೆನ್ಷನ್ ನೆಚ್ಕೊಂಡಿದ್ದ. ಈಗ ಎತ್ತೋಗ್ಯವನೋ ಏನೋ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಓಹೋ, ಹಂಗಾರೆ ಇದು ಸೀರಿಯಸ್ ಮ್ಯಾಟ್ರು ಕಣಬ್ಬ. ನಾನು ತಮಾಷೆಗೆ ತಗೊಂಡ್ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ ಗೌಡ್ರೆ. ಯು ಡೋಂಟ್ ವರಿ, ಸೀನಪ್ಪ ವಿಲ್ ಬಿ ದೇರ್. ಐ ವಿಲ್ ಸರ್ಚ್ ದ ಮಿಲಿಟರಿ ಮ್ಯಾನ್. ಎಲ್ಲಾನ ಇರ್ಲಿ, ಬೇರೆ ದೇಶಕ್ಕೆ ಹೋದ್ರು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಆ ಅಜ್ಜನ್ ಕರ್ಕೊಂಬರೋ ಜವಾಬ್ದಾರಿ ನಂದು. ನಡೀರಿ ಗೌಡ್ರೆ, ಹೋಗೋಣ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆದ್ರೂ ಕೊಟ್ಟು, ಸೈನ್ಯನಾದ್ರೂ ಕರೆಸಿ ಆ ಭಾಸ್ಕರ ಅಜ್ಜನ ನಾನು ಹುಡಿಕೊಂಡ್ಬರ್ತೀನಿ. ಏನಂದ್ರೆ ಆ ಅಜ್ಜು ಕಿವಿ ಕೇಳಿಸಲ್ಲ. ಯಾರೇನು ಅಂತಾರೋ ತಲೆ ಬೊಗಿಸ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗೈತಿ. ಅದರದ ಬೇಜಾರು.
ಗೌಡ್ರೆ ನಾನು ಹುಡುಕೊಂಬತ್ತೀನಿ ಗೌಡ್ರೆ ಭಾಸ್ಕರಪ್ಪನ. ಲೇ ಬೋರಾಜ, ಯಾರಲ್ಲ ಕೊನೆ ಸಲ ಯಾರು ನೋಡಿರಲ್ಲ ನಮ್ಮೂರಾಗೆ? ಯಾರಿಗ್ ಗೊತ್ತೈತಲ್ಲ ವಜ್ಜ ಹತ್ತೋದ ಅಂತಾನ? ಅದೇನೋ ಗೌಡ್ರೆ ಗೊತ್ತಿಲ್ಲ. ಮೊನ್ನೆ ದಿನ ಇವರು ಆ ಪೆನ್ಷನ್ ಕೊಡ್ತಾರಲ್ಲ ಅವರು ಊರಕ್ ಬಂದಿದ್ರಂತೆ ಪೋಸ್ಟ್ ಮ್ಯಾನು. ಆಯಪ್ಪ ಅದೆಷ್ಟು 500-1000 ಬರ್ತಲ್ಲ ಆ ವಜ್ಜಗ್ ದುಡ್ಡು, ಅದನ್ನ ಕೊಟ್ಟೆವ್ನಿ. ಕೊಟ್ಟಿದ್ದಾದ್ಮೇಲೆ ವಜ್ಜ ಜೋಬ್ನ ಕಿಕ್ಕೊಂಡು ಆ ನಂದೀಸ್ನ ಅಂಗಡಿ ತಗೊಂಡ್ ಕೂಕೊಂಡಿದ್ನಂತೆ. ಕೂಕೊಂಡನು ಆಮೇಲೆ 3-3:30-4 ಗಂಟೆ ಹಂಗೆ ಎದ್ದೋದ್ನಂತ ಅಲ್ಲಿಂದ ಎದ್ದೋದನು ಕಣ್ಮರಿ ಆಗ್ಬಿಟ್ಟವ್ ನೋಡ್ರಿ ಗೌಡ್ರೆ. ಮಂತಗೂ ಇಲ್ಲ ಹೊಲ್ತಗೂ ಇಲ್ಲ, ಎಲ್ಲ ಕಡೆ ಹುಡ್ಕ್ಯವ್ರೆ ಸಿಗ್ಲಿಲ್ಲ. ಊರಾಗೆ ಈಗ ಮಾತಾಡ್ತಾ ಇದಾರೆ ವಜ್ಜ ಕಾಮ್ತಿಲ್ಲ ಅಂತಾನೆ. ಪೆನ್ಷನ್ ದುಡ್ಡು ಇಸ್ಕೊಂಡು ಹೋದನು ಎತ್ತೋಗ್ಯವನ ವಜ್ಜ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಎಲೆ ಇವನ ಇದು ಒಳ್ಳೆ ಕಥೆ ಆತರಪ್ಪ. ಎತ್ತೋಗಿದ್ದನ ವಜ್ಜ. ಅಲ್ಲ ವಜ್ಜ ಬುದ್ಧವಂತ, ತೀರಾ ದಡ್ನೂ ಅಲ್ಲ. ಏನಂದ್ರೆ ಒಟ್ಟು ಕಿವಿ ಕೇಳಿಸ್ತಿರ್ಲಿಲ್ಲ ಅಷ್ಟೇನ. ಓದ್ಕೊಂಡಿದ್ದ ಬರ್ಕೊಂಡಿದ್ದ, ಮಿಲ್ಟ್ರಿಗೆ ಬೇರೆ ಇದ್ದ ವಜ್ಜ. ಎತ್ತೋಗಿದ್ದನು. ಗೌಡ್ರೆ ನಾನು ಇದ್ದೀನಲ್ವೇ, ನಾನು ಹುಡುಕ್ತೀನಿ ಸುಮ್ಕಿರಿ. 60 ವರ್ಷ ಆದ್ಮೇಲೆ ಅರುಳು ಮರುಳು ಅಂತಾರೆ. ಅವ್ರಿಗೆ ಗೊತ್ತಾಗಲ್ಲ, ಮೆದುಳು ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತೈತೆ ವಯಸ್ಸಾದಂಗೆ. ಏನು ಮಾತಾಡ್ತಾ ಇದ್ದೀನಿ ಎಂಬುದು ಗೊತ್ತಾಗಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಎಂಬುದು ಗೊತ್ತಾಗಲ್ಲ. ಅದಕ್ಕೆ ಎತ್ತ ಹೋಗ್ಯವನ ವಜ್ಜ. ಹೇಳ್ರಿ ಗೌಡ್ರೆ, ಅಕ್ಕಪಕ್ಕದ ಊರೆಲ್ಲ ಹುಡುಕಿ ಬಿಡೋಣ. ನಡ್ಕೊಂಡೆ ಹೋಗಿರೋದ ವಜ್ಜ, ಬಸ್ನಾಗೂ ಹೋಗಿಲ್ಲ, ಗಾಡಿಗೂ ಹೋಗಿಲ್ಲ. ನನ್ನ ಪ್ರಕಾರನ ನಡ್ಕೊಂಡೆ ಹೋಗ್ಯವನೆ. ನಾನು ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತೀನಿ ಹುಡುಕಾಕಿ. ಮೊದಲು ಸುತ್ತಮುತ್ತ ಊರುಗಳ ಎಲ್ಲ ಹೋಗಿ ವಿಚಾರಿಸೋಣ. ಆಮೇಲೆ ಅಲ್ಲೂ ಸಿಗಲಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದು. ಬೇಡ ಬೇಡ ಬೇಡ, ಮೊದಲು ಪೊಲೀಸ್ನವರು ಪರಿಚಯ ಇದಾರಲ್ಲ ನಿಮಗೆ, ಒಂದು ಫೋನ್ ಮಾಡಿಬಿಡ್ರಿ. ಸ್ವಾಮಿ ಹಿಂಗಾದ್ರೆ ಹಿಂಗೆ ನಮ್ಮ ಊರಿಂದ ಒಂದು ಅಜ್ಜ ಕಾಣೆಯಾಗ್ಬಿಟ್ಟೈತೆ, ಹುಡುಕಿ ಕೊಡ್ರಿ ಅಂತ ನೀವೇ ಒಂದು ಮಾತು ಹೇಳ್ರಿ ನೋಡೋಣ. ನಾನು ಹೋಗ್ತೀನಿ ಈಗ. ಉಕಂಡ್ಲೆ ಆ ಪೊಲೀಸ್ ಸ್ಟೇಷನ್ ನಾನು ಫೋನ್ ಮಾಡ್ತೀನಿ, ನಡಿ ಹೋಗೋಣ.